ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತು ಈ ವಿಡಿಯೋದಲ್ಲಿ ಆಕ್ಸಿಸ್ ಬ್ಯಾಂಕ್ ಲಿಬರ್ಟಿ ಸೇವಿಂಗ್ ಅಕೌಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಏನೇನೆಂದರೆ ಬೆನಿಫಿಟ್ಸು, ಚಾರ್ಜಸ್ಸು ಮತ್ತು ಅದರ ರಿವ್ಯೂವನ್ನು ತಿಳಿಸ್ಕೊಡ್ತೇನೆ. ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮೊದಲನೇದಾಗಿ ಬೆನಿಫಿಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಈ ಅಕೌಂಟ್ನಲ್ಲಿ ನೀವು 25,000 ಮೇಂಟೈನ್ ಮಾಡಬೇಕು ಅಥವಾ 25,000 ಸ್ಪೆಂಡ್ ಮಾಡಬೇಕು. ಅದು ಮತ್ತು ಏನಂದರೆ ಇಲ್ಲಿ 5% ಫ್ಲ್ಯಾಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಡೆಬಿಟ್ ಕಾರ್ಡ್ ಮೇಲೆ, ಶಾಪಿಂಗ್ನಲ್ಲಿ, ಎಂಟರ್ಟೈನ್ಮೆಂಟು, ಫುಡ್ಡು ಇನ್ನಿತರ ಮೇಲೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ, ನಾನು ಈಗಾಗಲೇ ಹೇಳಿದ್ದೆ 25,000 ಮೇಂಟೈನ್ ಮಾಡಬೇಕು ಅಥವಾ ಸ್ಪೆಂಡ್ ಮಾಡಬೇಕು. ಮತ್ತು ಡೆಬಿಟ್ ಕಾರ್ಡ್ ಮೇಲೆ ಫ್ಲ್ಯಾಟ್ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಕ್ವಾರ್ಟರ್ಲಿ ಗಿಫ್ಟ್ಸ್ ವೋಚರ್ ಸಿಗುತ್ತೆ 750 ರುಪೀಸ್ದು. ಅದು ಹೇಗೆ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಮತ್ತು ಎನ್ಯುವಲ್ ಸೇವಿಂಗ್ ವರ್ದು 15,000 ಅಂತ ಇದೆ, ಅದು ಹೇಗೆ ಅಂತ ಹೇಳ್ತೇನೆ. ಮತ್ತು ಇಲ್ಲಿ ನೋಡ್ಬೋದು, ನಾನು ಈಗಾಗಲೇ ಹೇಳಿದ್ದೇನೆ 25,000 ಮೇಂಟೈನ್ ಮಾಡಬೇಕು ಅಥವಾ 25,000 ಸ್ಪೆಂಡ್ ಮಾಡಬೇಕು. ಸ್ಪೆಂಡ್ ಇನ್ಕ್ಲೂಡ್ಸ್ ಮರ್ಚೆಂಟ್ ಪೇಮೆಂಟ್ಸ್, ಅಂದರೆ ಹೊರಗೆ ನಾವು ಸ್ವೈಪ್ ಮಾಡಬೇಕು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ, ಹೀಗಾದರೆ ಮಾತ್ರ ಅಷ್ಟೇ. ಮತ್ತು UPI, ಆಕ್ಸಿಸ್ ಮೊಬೈಲು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ಮಾಡಿದ್ರೆ ಯಾವುದೇ ರೀತಿ ಇರೋದಿಲ್ಲ, ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ. ಮತ್ತು 5% ಕ್ಯಾಶ್ ಬ್ಯಾಕು ಎಲ್ಲೆಲ್ಲಂದರೆ ಫುಡ್ಡು, ಎಂಟರ್ಟೈನ್ಮೆಂಟು, ಶಾಪಿಂಗು, ಟ್ರಾವೆಲು. ಮತ್ತು ಇದು ಯಾವಾಗ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದರೆ ವೀಕೆಂಡ್ಸ್ ಓನ್ಲಿ, ಸಾಟರ್ಡೇ ಸಂಡೇ. ಅದು ಕ್ಯಾಪಿಂಗ್ ಇದೆ 500 ರುಪೀಸು. ಮತ್ತು ಬರ್ತ್ಡೇ ಇರುವಾಗ 1000 ರುಪೀಸು. ಮತ್ತು ಡೈಲಿ ವಿಡ್ರಾ ಲಿಮಿಟು 50,000 ಇದೆ ಡೆಬಿಟ್ ಕಾರ್ಡ್ದು. ಮತ್ತು ಡೈಲಿ ಶಾಪಿಂಗ್ ಲಿಮಿಟು 3 ಲ್ಯಾಕ್ ಇದೆ. ಮತ್ತು ಎನಿ ATM ಅಂದರೆ ಆಕ್ಸಿಸ್ ಬ್ಯಾಂಕ್ ಆಗಲಿ ಯಾವುದೇ ಬೇಕಾದ ATM ಆಗಲಿ ಫ್ರೀ ಆಗಿ ಇರುತ್ತೆ. ಮತ್ತು ನೀವೇನಾದರೂ ಆಕ್ಸಿಸ್ ಬ್ಯಾಂಕಿನ ಒಂದು ಪಾರ್ಟ್ನರ್ ರೆಸ್ಟೋರೆಂಟ್ಸ್ ಇದ್ದಾರೆ ಇಂಡಿಯಾದಲ್ಲಿ, ಅಲ್ಲಿ ನೀವು ಹೋದರೆ 20% ಕ್ಯಾಶ್ ಬ್ಯಾಕ್ ಇದೆ, ಡಿಸ್ಕೌಂಟ್ ಸಿಗುತ್ತೆ ಇನ್ಸ್ಟಂಟಾಗಿ. ಅವು ಎಷ್ಟಿದಾವೆ, 400+ ಪಾರ್ಟ್ನರ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಮತ್ತು ಇನ್ನೊಂದು ಏನಂದರೆ, ನಾನು 720 ಗಿಫ್ಟ್ ವೋಚರ್ ಸಿಗುತ್ತೆ ಅಂತ ಹೇಳಿದ್ದೆ ಕ್ವಾರ್ಟರ್ಲಿ. ಅದು ಯಾವಾಗ ಅಂದರೆ ನೀವು 3 ತಿಂಗಳಲ್ಲಿ 60,000 ಸ್ಪೆಂಡ್ ಮಾಡಬೇಕು, ಆವಾಗ ಮಾತ್ರ. ಅದನ್ನು ನಾವು ಅಮೆಝಾನು, ಬಿಗ್ ಬಜಾರು, ಓಲಾ, ಕ್ರೋಮಾ, ಲೈಫ್ ಸ್ಟೈಲ್ ಮತ್ತು ಝೊಮ್ಯಾಟೊ ಗೋಲ್ಡ್ನಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ 50,000 ಎನ್ಯುವಲ್ ಸೇವಿಂಗ್ ಆಗುತ್ತೆ ಅಂತ ಹೇಳಿದ್ದೆ. ಅದು ಹೇಗೆ ಅಂದರೆ 5% ವೀಕೆಂಡ್ ಕ್ಯಾಶ್ ಬ್ಯಾಕ್ ಬರುತ್ತೆ, ಅದು 6,000. ಮತ್ತು ಡೈನಿಂಗ್ ಡಿಲೈಟ್ಸು ಅದು 4,800. ಮತ್ತು ಬ್ಯಾಂಕಿಂಗ್ ಪ್ರಿವಿಲೇಜಸ್ನಲ್ಲಿ 2,820 ಸಿಗುತ್ತೆ. ಮತ್ತು ಗಿಫ್ಟ್ ವೋಚರ್ ಸಿಗುತ್ತೆ ಕ್ವಾರ್ಟರ್ಲಿ, ಅದು 1,500 ಆಗುತ್ತೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ, RTGS ಮತ್ತು NFT ಫುಲ್ ಫ್ರೀ ಆಗಿರುತ್ತೆ, ಅನ್ಲಿಮಿಟೆಡ್ ಆಗಿರುತ್ತೆ. ಮತ್ತು 20,000 ಪರ್ ಇಯರು COVID-19 ಮತ್ತು ಇನ್ಕ್ಲೂಡಿಂಗ್ COVID-19 ಹಾಸ್ಪಿಟಲ್ ಕ್ಯಾಶ್ ಚಾರ್ಜ್ ಮಾಡ್ತಾರೆ. ಮತ್ತು ಪರ್ಸ್ನಲ್ ಆಕ್ಸಿಡೆಂಟ್ ಎಷ್ಟಿರುತ್ತೆ ಅಂದರೆ 5 ಲ್ಯಾಕ್ ಇರುತ್ತೆ. ಮತ್ತು ಏರ್ ಆಕ್ಸಿಡೆಂಟಲ್ಲೂ 1 crore ಇರುತ್ತೆ. ಇದೊಂದು ಒಳ್ಳೆ ಬೆನಿಫಿಟ್ಟು. ಮತ್ತು ಇನ್ನೊಂದು ಫೀಚರ್ ಏನಂದರೆ 3 to 4 ಇಂಟ್ರೆಸ್ಟ್ ಇರುತ್ತೆ ಆನ್ ಡೈಲಿ ಬ್ಯಾಲೆನ್ಸು ಕ್ವಾರ್ಟರ್ಲಿ, ಅದು ಜಮಾ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವು ಕನ್ವೀನಿಯನ್ಸ್ ಆಗಿ ಮಾಡ್ಬೋದು. ಏನಂದರೆ 17,000+ ಆಕ್ಸಿಸ್ ಬ್ಯಾಂಕ್ ATM ಇದ್ದಾವೆ. ಮತ್ತು 4,500 ಆಕ್ಸಿಸ್ ಬ್ಯಾಂಕ್ ಬ್ರಾಂಚಸ್ ಇದ್ದಾವೆ. ಮತ್ತು ಎಲಿಜಿಬಿಲಿಟಿ ಬಗ್ಗೆ ಮಾತಾಡಬೇಕಂದ್ರೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒಂದು ಅಡ್ರೆಸ್ ಪ್ರೂಫು, ಅಂದರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು. ಮತ್ತು ಈ ಅಕೌಂಟು ನಾವು ನಿಯರ್ ಬೈ ಆಕ್ಸಿಸ್ ಬ್ಯಾಂಕ್ನಲ್ಲಿ ಮಾಡ್ಬೋದು, ಅಥವಾ ನಾವು ಕಾಲ್ ಮಾಡಿ ಆಕ್ಸಿಸ್ ಬ್ಯಾಂಕಿನ ಒಂದು ಏಜೆಂಟ್ ನಿಮ್ಮ ಮನೆಗೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ತೊಗೊಂಡು ಹೋಗಿ ಅವರು ಓಪನ್ ಮಾಡಿ ಕೊಡ್ತಾರೆ. ಇದು ಎಲಿಜಿಬಿಲಿಟಿ. ಮತ್ತು ಇನ್ನೊಂದೇನೆಂದರೆ, ಫೀಸ್ ಆ್ಯಂಡ್ ಚಾರ್ಜಸ್ ಬಗ್ಗೆ ಮಾತಾಡಬೇಕಂದ್ರೆ, ಮೆಟ್ರೋ ಅಥವಾ ಅರ್ಬನ್ನಲ್ಲಿ ನೀವು ಇದ್ದರೆ 25,000 ಮೇಂಟೈನ್ ಮಾಡಬೇಕು. ರೂರಲ್ ಅಥವಾ ಅರ್ಬನ್ನಲ್ಲಿದ್ದರೆ 50,000 ಮೇಂಟೈನ್ ಮಾಡಲೇಬೇಕು. ಮತ್ತು ಇನ್ನೊಂದೇನೆಂದರೆ, ಎವರೇಜ್ ಮೇಂಟೈನ್ ಬ್ಯಾಲೆನ್ಸು ಅಕ್ರಾಸ್ ಇದೆಯಲ್ಲ, ನಾನು ಈಗಾಗಲೇ ಹೇಳಿದಾಗೆ ಅದೇ ಇರ್ತದೆ. ಮತ್ತು ಇದೊಂದು ಲಿಬರ್ಟಿ ಡೆಬಿಟ್ ಕಾರ್ಡ್ ಅಂತ, ಇದೊಂದು ಒಳ್ಳೆ ಪ್ರೀಮಿಯಮ್ ಡೆಬಿಟ್ ಕಾರ್ಡು. ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಈ ಥರ ಇರುತ್ತೆ. ಮತ್ತು ಪ್ರೈಮರಿ ಡೆಬಿಟ್ ಕಾರ್ಡ್ ಟೈಪು ಲಿಬರ್ಟಿ ಕಾರ್ಡು. ಮತ್ತು ಪ್ರೈಮರಿ ಇಶ್ಯೂನ್ಸ್ ಫೀಸು 250, ಮತ್ತು ಆ್ಯನ್ಯುವಲ್ ಫೀಸು 300 ಪ್ಲಸ್ GST. ಇದು ಯಾವುದೇ ಚಾರ್ಜಸ್ ಇದ್ದರೆ ಅದರ ಮುಂದೆ ಪ್ಲಸ್ 18% GST ಇರುತ್ತೆ. ಮತ್ತು ನೀವು ಜಾಯಿಂಟ್ ಕಾರ್ಡ್ ಇಶ್ಯೂನ್ಸ್ ಮಾಡ್ತೀರಿ ಅಂದರೆ 200, ಮತ್ತು ಆ್ಯನ್ಯುವಲ್ ಫೀಸು 300 ಪ್ಲಸ್ GST. ಮತ್ತು ಇನ್ನೊಂದು ಏನಂದರೆ, ಮೈ ಡಿಸೈನ್ ಏನಾದರೂ ಮಾಡ್ತಿದ್ರೆ ನೀವು ಅದರ ಇಮೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಚಿಪ್ ಎನೇಬಲ್ಡ್ ಕಾರ್ಡ್ ಇರುತ್ತೆ. ಮತ್ತು ಚೆಕ್ಬುಕ್ಕು ಅನ್ಲಿಮಿಟೆಡ್ ಇರ್ತವೆ, ಯಾವುದೇ ರೀತಿ ಕ್ಯಾಪಿಂಗ್ ಎಲ್ಲ ಫ್ರೀ ಆಗಿರುತ್ತೆ. ಮತ್ತು ನೀವೇನಾದರೂ ಅಕೌಂಟ್ ಕ್ಲೋಸ್ ಮಾಡ್ತಿದ್ರೆ ವಿದಿನ್ 14 ಡೇಸು ಮತ್ತು ಅಬೌವ್ 1 ಇಯರ್ ಮಾಡ್ತಿದ್ರೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಆದರೆ ಇದ್ರ ಒಳಗಾಗಿ ಮಾಡ್ತಿದ್ರೆ 500 ರುಪೀಸ್ ಪ್ಲಸ್ GST ಚಾರ್ಜ್ ಇದೆ. ಮತ್ತು DD ಅಥವಾ PO ಇಶ್ಯೂ ಮಾಡ್ತಿದ್ರೆ ಅದು ಫ್ರೀ ಆಗಿರ್ತವೆ, ಎಷ್ಟು ಬೇಕಾದಷ್ಟು. ಮತ್ತು ಟ್ರಾನ್ಸಾಕ್ಷನ್ ಫೀಸು, ಡೈಲಿ ವಿಡ್ರಾ ಲಿಮಿಟು 50,000. ಮತ್ತು ಪಾಯಿಂಟ್ ಆಫ್ ಸೇಲ್ನಲ್ಲಿ 3 ಲ್ಯಾಕ್ ರುಪೀಸ್ ಇರುತ್ತೆ. ಮತ್ತು ಮಂತ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ನು ಎಲ್ಲಿ ಅಂದರೆ ಬ್ರ್ಯಾಂಚ್ನಲ್ಲಿ, ಇದು ATMನಲ್ಲೆಲ್ಲ 5 ಟ್ರಾನ್ಸಾಕ್ಷನ್ನು ಅಥವಾ 2 ಲ್ಯಾಕ್ವರೆಗೆ
ಡೆಪಾಸಿಟ್ ಅಥವಾ ವಿಡ್ರಾ ಫ್ರೀ ಆಗಿರ್ತವೆ. ಮತ್ತು ಇದು ಫೀಸ್ ಆ್ಯಂಡ್ ಕ್ಯಾಶ್ ಡೆಪಾಸಿಟ್ ವಿಡ್ರಾ ಅಬೌವ್ ಲಿಮಿಟ್ಸ್ ಆದರೆ ₹1000ಗೆ ₹5 ಅಂತ ಚಾರ್ಜ್ ಆಗುತ್ತೆ. ಮತ್ತು ವಿಚೆವರ್ ಈಸ್ ಹೈಯರು ಅಂದರೆ ₹150 ಪ್ಲಸ್ GST ಚಾರ್ಜ್ ಆಗುತ್ತೆ. ಮತ್ತು ನೀವೇನಾದರೂ ಕ್ಯಾಶ್ ಡೆಪಾಸಿಟು ಮೆಷಿನ್ನಲ್ಲಿ ಮಾಡ್ತಾಯಿದ್ರೆ ಆಫ್ಟರ್ ಬ್ಯಾಂಕಿಂಗ್ ಅವರ್ಸ್ನಲ್ಲಿ 50 ಪರ್ ಟ್ರಾನ್ಸಾಕ್ಷನ್ ಆಗುತ್ತೆ. ಮತ್ತು ವಿಚೆವರ್ ಈಸ್ ಹೈಯರು ₹100 ಪರ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಫೇರ್ ಯೂಸೇಜ್ ಫೀಸ್ ಅಟ್ ಬ್ರ್ಯಾಂಚ್ ಟ್ರಾನ್ಸಾಕ್ಷನು ಅಂದರೆ 15 ಟ್ರಾನ್ಸಾಕ್ಷನ್ ಫ್ರೀ ಪರ್ ಮಂತ್ ಇರ್ತವೆ ಬ್ರ್ಯಾಂಚ್ನಲ್ಲಿ. ಅದಾದಮೇಲೆ ₹75 ಪರ್ ಟ್ರಾನ್ಸಾಕ್ಷನ್ ಆಗುತ್ತೆ. ಇದಕ್ಕೆ GST ಕೂಡ ಇನ್ಕ್ಲೂಡ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ RTGS ಮತ್ತು NEFT ಬ್ರ್ಯಾಂಚ್ ಆಗಲಿ ಆನ್ಲೈನ್ ಆಗಲಿ ಫುಲ್ ಫ್ರೀ ಮತ್ತು ಅನ್ಲಿಮಿಟೆಡ್ಡು. ಮತ್ತು ಏನು IMPS ಚಾರ್ಜಸ್ ಇದೆ. ₹1000ಗೆ 2.5 ಪರ್ ಟ್ರಾನ್ಸಾಕ್ಷನು. ಮತ್ತು 1000ರಿಂದ 1 ಲ್ಯಾಕ್ ಇದ್ದರೆ 5 ಪರ್ ಟ್ರಾನ್ಸಾಕ್ಷನು. ಮತ್ತು 1 ಲ್ಯಾಕ್ರಿಂದ 2 ಲ್ಯಾಕ್ ಇದ್ದರೆ ₹15 ಪರ್ ಟ್ರಾನ್ಸಾಕ್ಷನ್ನು. ಮತ್ತು ಆಕ್ಸಿಸ್ ಬ್ಯಾಂಕ್ ನಂಬರ್ನಲ್ಲಿ ಅನ್ಲಿಮಿಟೆಡ್ ಆಗಿರುತ್ತೆ. ನಾನ್ ಆಕ್ಸಿಸ್ ಬ್ಯಾಂಕ್ ATMನಲ್ಲಿನೂ ಅನ್ಲಿಮಿಟೆಡ್ ಇರುತ್ತೆ. ಅದು ಅನ್ಲಿಮಿಟೆಡ್ ಹೇಗೆ ಅಂತ ಹೇಳ್ತೇನೆ ನೋಡಿ. ಅಂದರೆ ₹20 ಪರ್ ಟ್ರಾನ್ಸಾಕ್ಷನ್ನು ಅಂದರೆ ಲಿಮಿಟ್ ಮುಗಿದ ಮೇಲೆ ಅಂದರೆ ನೀವು ಅನ್ಲಿಮಿಟೆಡ್ ಹೇಳಿದ್ರಿ, ಲಿಮಿಟ್ ಹಾಕಿದೆ ಅಂದರೆ ನಾನು ಮುಂದೆ ಹೇಳ್ತೇನೆ. ಮತ್ತು ನಾನ್ ಫೈನಾನ್ಷಿಯಲ್ಲು ಅಂದರೆ ಬ್ಯಾಲೆನ್ಸ್ ಎಂಕ್ವೈರಿ, ಪಿನ್ ಸ್ಟೇಟ್ಮೆಂಟು, ಮಿನಿ ಸ್ಟೇಟ್ಮೆಂಟು ಮಾಡ್ತಿದ್ರೆ ಅದಕ್ಕೆ ₹10 ಆಗಿರುತ್ತೆ. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ನು ಅಂದರೆ 30 ಇದ್ದಾವೆ. ಅದಕ್ಕೆ ಅಂದರೆ ದಿನಕ್ಕೆ 1 ಮಂತ್ಲಿ. ಮತ್ತು ಇಂಟರ್ನ್ಯಾಷನಲ್ ಕ್ಯಾಶ್ ವಿಡ್ರಾ ಮಾಡ್ತಿದ್ರೆ ₹125, ಬ್ಯಾಲೆನ್ಸ್ ಎಂಕ್ವೈರಿ ಮಾಡ್ತಿದ್ರೆ ₹25. ಮತ್ತು ಏನಾದರೂ ರೈಲ್ವೆ ಟಿಕೆಟ್ ಬುಕ್ ಮಾಡ್ತಿದ್ರೆ ಇದ್ರ ಮೇಲೆ 2.5% ಇರುತ್ತೆ. ಅಂದರೆ ಟೋಟಲ್ ₹40. ಮತ್ತು ಕರೆನ್ಸಿ ಮಾರ್ಕಪ್ ಚಾರ್ಜಸ್ ಇರುತ್ತೆ ₹3.5. ಮತ್ತು ಪೆಟ್ರೋಲ್ ಪಂಪ್ನಲ್ಲಿ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ನೀವು ಕಾರ್ಡ್ ರಿಪ್ಲೇಸ್ಮೆಂಟ್ ಮಾಡ್ತಿದ್ರೆ ₹200. ಮತ್ತು ಏನಾದರೂ ಮೈ ಡಿಸೈನ್ ಕಾರ್ಡ್ ಮಾಡ್ತಿದ್ರೆ ಅದು ಇಮೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವೇನಾದರೂ ಚಿಪ್ ಎನೇಬಲ್ಡ್ ಕಾರ್ಡ್ ಬೇಕಾದರೆ ₹50 ಮತ್ತು $200. ಎಡಿಷ್ನಲ್ ಚೆಕ್ ಬುಕ್ ಬೇಕಾದರೆ ಏನೂ ಇಲ್ಲ. ಡೂಪ್ಲಿಕೇಟ್ ಪಿನ್ನು $100, ಡೂಪ್ಲಿಕೇಟ್ ಪಾಸ್ಬುಕ್ $100, ಫಿಸಿಕಲ್ ಸ್ಟೇಟ್ಮೆಂಟ್ ಬೇಕಾದರೆ ಅದು ಕೂಡ $100. ಮತ್ತು ನೀವೇನಾದರೂ DD ಅಥವಾ PO ಕ್ಯಾನ್ಸಲೇಷನ್ ಮಾಡ್ತಿದ್ರೆ $100, DD ಅಥವಾ PO ಡೂಪ್ಲಿಕೇಟ್ ಬೇಕಾದರೆ $100, DD ಅಥವಾ PO ರಿವ್ಯಾಲಿಡೇಷನ್ ಮಾಡಬೇಕಂದ್ರೆ $100. ಎಡಿಷ್ನಲ್ DD ಅಥವಾ PO ಮಾಡ್ತಿದ್ರೆ ಅದು ನಾಟ್ ಅವೈಲೇಬಲು. ಮತ್ತು ವ್ಯಾಲಿಡ್ SMS ಅಲರ್ಟ್ಸ್ಗೆ ಮಂತ್ಲಿ ₹5, ಎಡಿಷ್ನಲ್ ಅಡ್ರೆಸ್ ಕನ್ಫರ್ಮೇಷನ್ಗೆ $100, ಫೋಟೋ ಅಟೆಸ್ಟೇಷನ್ಗೆ $100, ಸಿಗ್ನೇಚರ್ ವೆರಿಫಿಕೇಷನ್ಗೆ $100, ಬ್ಯಾಲೆನ್ಸ್ ಸರ್ಟಿಫಿಕೇಟ್ಗೆ $100, ಲಾಕರ್ ಫೀಸು ಅದು ಬೇರೆ ಆಗುತ್ತೆ. ಮತ್ತು ಈ ಅಕೌಂಟಿನ ಒಂದು ರಿವ್ಯೂ ಹೇಳಬೇಕಂದ್ರೆ ಇದೊಂದು ಒಳ್ಳೆಯ ಅಕೌಂಟು. ಆಕ್ಸಿಸ್ ಬ್ಯಾಂಕ್ನಲ್ಲಿ ನೀವು ಅಕೌಂಟ್ ಓಪನ್ ಮಾಡಲಿದ್ದಾರೆ ಈ ಲಿಬರ್ಟಿ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಲೇಬೇಕು. ಇದೊಂದು ಒಳ್ಳೆಯ ಅಕೌಂಟು. ಮತ್ತು ಇದು ನಾನು ಈಗ ಆಕ್ಸಿಸ್ ಬ್ಯಾಂಕ್ ಲಿಬರ್ಟಿ ಸೇವಿಂಗ್ ಅಕೌಂಟ್ದು ಒಂದು ವೆಲ್ಕಮ್ ಕಿಟ್ಟನ್ನು ಅನ್ಬಾಕ್ಸ್ ಮಾಡಿದ್ದೇನೆ. ಆ ವಿಡಿಯೋ ನೀವು ನೋಡಿದ್ರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಮೊದಲನೇದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.